ಮೈನ್ ಕೆಂಫ್, ಜರ್ಮನಿಯ ಹಿಟ್ಲರ್ನ ಆತ್ಮಕಥನದಂತಿರುವಂತಹ ಪುಸ್ತಕದಲ್ಲಿ ಭಾರತದ ಕುರಿತಂತೆ ಬರೆದಿರುವಂಥ ಸಾಲುಗಳು ಸರಿ ಇಲ್ಲ ಅಂತ ಸುಭಾಷರು ಹೇಳಬಹುದಾದರೆ ಭಾರತೀಯರ ಗಂಡಸ್ತನ ಎಂಥದ್ದಿರಬೇಕು ಅಂತ ಇಡೀ ಜಗತ್ತೇ ಯೋಚನೆ ಮಾಡಬೇಕು. ಹಿಟ್ಲರ್ ಒಮ್ಮೆ ಅಲಗಾಡ್ಬಿಟ್ನಲ್ಲ, ಯಾರೋ ಒಬ್ಬ ಹಿಂದೂಸ್ತಾನಿ ಬಂದು ನನಗೆ ಈ ಥರದ ಮಾತುಗಳನ್ನು ಹೇಳೋದ, ಆದರೆ ಸಾವರಿಸಿಕೊಂಡ. ಅವನಿಗೆ ಸುಭಾಷರ ವ್ಯಕ್ತಿತ್ವ ಏನು ಅನ್ನೋದು ಅರ್ಥ ಆಯಿತು. ಆದರೆ ಅವನಿಗೇನು ಕಡಿಮೆಯವನಲ್ಲ, ಅವನಿಗೆ ಭಾರತದ ಕುರಿತಂತೆ ಇದ್ದ ನಾಲೆಡ್ಜೇ ಕಡಿಮೆ ಇತ್ತು ಅಂತ ಎಂಥವ್ರು ಬೇಕಿದ್ರೂ ಹೇಳ್ಬೋದಾಗಿತ್ತು. ಆತ ಹೇಳಿದ, ಭಾರತೀಯರ ಹಿಂದೂಸ್ಥಾನಿಗಳ ಗುಲಾಮಿ ಮಾನಸಿಕತೆ ನಮ್ಮ ಜನಕ್ಕೆ ಬರಬಾರ್ದಲ್ಲ, ಅದಕ್ಕೋಸ್ಕರ ಆ ಸಾಲುಗಳನ್ನು ಅದರಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಸುಭಾಷರ ಬಗೆಗಿನ ಅವನ ಒಟ್ಟಾರೆ ಆಲೋಚನೆಯ ಬದಲಾಗೋಯ್ತು. ಆತ ಸುಭಾಷರಿಗೆ ಹೇಳ್ದ, ಇಟಲಿ ನಿಮಗೆ ಸಹಕಾರ ಮಾಡುತ್ತೆ ಅಂತ ಹೇಳಿರೋದು ಒಪ್ಪಿಕೊಂಡ್ರು ನೀವು ಅವ್ರ ಸಹಕಾರ ತೆಗೆದುಕೊಳ್ಳದೆ ಇರೋದೇ ಒಳ್ಳೆಯದು. ಯಾಕೆ ಅಂತಂದರೆ ನೀವೇನಾದರೂ ವಿಮಾನ ಮಾರ್ಗವನ್ನು ಬಳಸಿದರೆ ನಿಮ್ಮನ್ನು ಬ್ರಿಟಿಷರು ಎಲ್ಲಿ ಬೇಕಿದ್ರೂ ಅಡ್ಡಗಟ್ಟಬಹುದು. ಸುಭಾಷ್, ನಿಮ್ಮ ಜೀವನ ಅತ್ಯಮೂಲ್ಯ, ಅದನ್ನು ಉಳಿಸ್ಕೊಳ್ಬೇಕಾದ ಅಗತ್ಯ ಅಂದ್ಬಿಟ್ಟ ಹಿಟ್ಲರ್. ಮುಂದುವರೆದು ಹಿಟ್ಲರ್ ಎಲ್ಲಿವರೆಗೂ ಹೇಳ್ತಾನೆ ಅಂತಂದರೆ, ನೀವು ಜರ್ಮನಿ ಅಥವಾ ಜಪಾನ್ನ ಸಬ್ಮೆರಿನಲ್ಲಿ ಹೋಗಿ ನಿಮಗೆ ಬೇಕಾಗಿರುವ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಲಾಗತ್ತೆ ಅಂತ ಹೇಳಿ ಸುಭಾಷರಿಗೆ ಆತ ಧೈರ್ಯವನ್ನು ತುಂಬಿದ. ಮುಂದೆ ಸುಭಾಷರು ಆತನ ಜೊತೆ ಮಾತನಾಡ್ತಾ, ಜರ್ಮನಿ ನಮಗೆ ಯಾವತ್ತಿಂದ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತೆ ಅಂತ ಕೇಳಿದರೆ ತಾನು ಮ್ಯಾಪನ್ನು ತೆಗೆದು ಡಿಸ್ಟೆನ್ಸನ್ನು ತೋರಿಸ್ದ. ಜರ್ಮನಿಯಿಂದ ಭಾರತಕ್ಕೆ ಹೋಗಬೇಕು ಅಂತಂದರೆ ಹೋಗಬೇಕಾಗಿರುವ ಮಾರ್ಗ ಯಾವುದು, ಹೇಗೆ ಹೋಗಬೇಕು, ಇವೆಲ್ಲವನ್ನು ತೋರಿಸಿ ಇಟ್ ಈಸ್ ಜಸ್ಟ್ ಇಂಪಾಸಿಬಲ್, ನಮಗೆ ಇಂಫಾಲ್ ಥರದ ಒಂದು ಆಯಕಟ್ಟಿನ ಜಾಗ ಸಿಕ್ಕಿದರೆ ಅಲ್ಲಿಂದ ಆಕ್ರಮಣ ಮಾಡೋದು ಸುಲಭ ಆಗ್ಬೋದು ಅನ್ನೋದನ್ನು ಕೂಡ ಆತ ಹೇಳಿದ. ಸುಭಾಷ್ ಚಂದ್ರ ಬೋಸರು ಎಲ್ಲವನ್ನೂ ಕೂಲಂಕಷವಾಗಿ ಅವ್ರ ಜೊತೆ ಮಾತನಾಡ್ತಾ ತಾನು ಮುಂದೆ ಏನು ಮಾಡಬೇಕು ಎನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಂಡ್ರು. ತನಗೆ ಬೇಕಾಗಿರುವ ಸಹಕಾರವನ್ನು ಹಿಟ್ಲರ್ನಿಂದ ಪಡ್ಕೊಳ್ಬೇಕು ಅಂತ ಅವರೊಂದು ನಿಶ್ಚಯ ಮಾಡಿದರು. ಆದರೆ ಅವರು ಮೇನ್ ಕ್ಯಾಂಪ್ನ ವಿಚಾರ ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ದಂತೂ ಭಾಳ ರೋಚಕವಾಗಿತ್ತು. ಅವ್ರು ಏನು ಹೇಳಿದರು ಅಂತಂದರೆ, ನೀವು ಮೇನ್ ಕ್ಯಾಂಪ್ನಿಂದ ಈ ವಿಚಾರವನ್ನು ತೆಗೆದರೆ ಹಿಂದೂಸ್ತಾನಿಗಳು ಕೂಡ ನಿಮ್ಮ ಸಹಕಾರ, ನೀವೇನು ಸಹಕಾರ ಮಾಡ್ತಿದ್ದೀರೋ ಅದು ಯಾವುದೋ ಆಸೆ ಪಟ್ಟುಕೊಂಡು ಭಾರತದ ಮೇಲೆ ಆಕ್ರಮಣ ಮಾಡುವ ದೃಷ್ಟಿಯಿಂದಲೂ ಅಲ್ಲ, ಸಹಜವಾಗಿ ನಮಗೆ ಮಾಡಲಿಕ್ಕೆ ಅಥವಾ ಪ್ರೀತಿಯಿಂದ ಮಾಡ್ತಾ ಇರೋದು ಅಂತ ಅವರು ಒಪ್ಪಿಕೊಳ್ತಾರೆ, ಅದಕ್ಕೋಸ್ಕರ ತೆಗಿಬೇಕು ಅಂತ. ಸುಭಾಷರು ಕಡಿಮೆ ವ್ಯಕ್ತಿತ್ವದವರಾಗಿರಲಿಲ್ವಲ್ಲ, ಅವರು ಹಿಟ್ಲರ್ನಿಗೆ ಸಮತೂಕದಲ್ಲೇ ಈ ವಿಚಾರವನ್ನು ಸ್ಪಷ್ಟವಾಗಿ ಮಂಡಿಸಿ ತಮ್ಮ ಪಾಡಿಗೆ ತಾವು ವಾಪಸ್ ಬಂದರು. ಮುಂದೆ ಇದೇ ವೇಳೆಗೆ ಸರಿಯಾಗಿ ಹೆಚ್ಚು ಕಡಿಮೆ ಇವರು ಮಾತಾಡಿದ ಕೆಲವು ದಿನಗಳೊಳಗೆ ಸಿಂಗಾಪುರ ಜಪಾನಿನ ವಶವಾಯಿತು, ಇಂಗ್ಲೆಂಡ್ನಿಂದ ಅದನ್ನು ಕಿತ್ಕೊಳ್ಳಾಯಿತು. ಆ ವೇಳೆಗೆ ಸರಿಯಾಗಿ ಭಾರತದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆಗೆ ಭಾರತ ಸಿದ್ಧವಾಗಿತ್ತು. ಕ್ರಿಪ್ಸ್ ಭಾರತಕ್ಕೆ ಬರ್ತಾನೆ ಅಂತ ಗೊತ್ತಾದ ತಕ್ಷಣ ಸುಭಾಷರ ಜೊತೆಯಲ್ಲಿದ್ದವರು ಕೇಳಿದರು, ಕ್ರಿಪ್ಸ್ ಯಾಕೆ ಭಾರತಕ್ಕೆ ಹೋಗ್ತಿದ್ದಾನೆ? ಸುಭಾಷ್ ಹೇಳಿದ್ರು, ಮತ್ತೇನೂ ಇಲ್ಲ, ಅವರಿಗೆ ಈಗ ಹೆದರಿಕೆ ಶುರುವಾಗಿದೆ. ಅಕಸ್ಮಾತ್ ಸೋತೋಗ್ಬಿಟ್ರೆ ತಮಗಿರುವಂಥ ಶಕ್ತಿ, ತಾವೇನಾದರೂ ಜಾಗತಿಕ ಮಟ್ಟದಲ್ಲಿ ಸೋತರೆ ತಮಗಿರುವ ಶಕ್ತಿ ಭಾರತ, ಅದನ್ನು ಕಳ್ಕೊಳ್ಬಾರ್ದು ಅಂತ. ಮಿತ್ರ, ನೆನಪಿರಲಿ, ಬ್ರಿಟಿಷರ ನಿಜವಾದ ಸೈನಿಕ ಶಕ್ತಿ ಎಲ್ಲಿಂದ ಬಂದಿತ್ತು ಅಂತಂದ್ರೆ ಭಾರತದಿಂದಲೇ ಬಂದಿತ್ತು. ಅವ್ರಿಗೆ ಅತ್ಯಂತ ದೊಡ್ಡ ಪ್ರಮಾಣದ ಸೈನ್ಯವನ್ನು ಒದಗಿಸಿಕೊಟ್ಟಿದ್ದು ಭಾರತ, ಮತ್ತು ಎರಡನೇದು ಅತ್ಯಂತ ಲಾಯಲಿಸ್ಟ್ ಸೈನಿಕರನ್ನು ಕೊಟ್ಟಿದ್ದು ಭಾರತವೇ. ತಿಂದ ಮನೆಗೆ ದ್ರೋಹ ಬಗೆಬಾರದು ಅಂತ ಬ್ರಿಟಿಷರ ಸೇವೆ ಮಾಡ್ಕೊಂಡಿದ್ವಿ ನಾವು. ಅವರೇ ಬಂದು ಈ ದೇಶವನ್ನು ಆಕ್ರಮಿಸಿಕೊಂಡು ಆಳಿಕೊಂಡು ಕೂತಿದ್ರು. ಇವರು ಇಲ್ಲಿನ ರಾಜರಾಗಿದ್ದರಿಂದ ಇವ್ರು ಹೇಳದಂತೆ ಕೇಳಬೇಕು ಎನ್ನುವಂತ ಹಳೆಯ ಕಾಲದ ಚಿಂತನೆಯಲ್ಲೇ ಮಗ್ನವಾಗಿ ನಾವು ನಿಯತ್ತಿನಿಂದ ಅವ್ರಿಗೋಸ್ಕರ ಕಾದಾಡ್ತಾ ಇದ್ವಿ. ಈ ಸೈನ್ಯವನ್ನು ಕಳ್ಕೊಳ್ಳಿಕ್ಕೆ ಅವನಿಗೆ ಯಾವ ಇಚ್ಛೆಯೂ ಇರಲಿಲ್ಲ, ಬ್ರಿಟಿಷರಿಗೆ ಇಚ್ಛೆ ಇರಲಿಲ್ಲ. ಹೀಗಾಗಿ ಕ್ರಿಪ್ಸನ್ ಕಳಿಸಿದ್ರು. ಅಕಸ್ಮಾತ್ ಈ ರೀತಿ ಯುದ್ಧ ನಡೀತಾ ಇರುವಾಗ, ಅದರಲ್ಲೂ ಒಂದಾದ್ಮೇಲೆ ಒಂದು ಸೋಲನ್ನು ಕಾಣ್ತಾ ಇರುವಾಗ ಭಾರತದಲ್ಲಿ ಏನಾದರೂ ಎಲ್ಲರೂ ದಂಗೆ ಎದ್ಬಿಟ್ರೆ ಇನ್ನೂ ಕಷ್ಟ ಅಂತ ಗೊತ್ತಿದ್ರಿಂದ ಕ್ರಿಪ್ಸನ್ನ ಕಳಿಸಿ ಸಂಧಾನ ಮಾಡಿಸ್ಬೇಕು ಅಂತ. ಆದರೆ ಸುಭಾಷರು ಇದನ್ನು ಚೆನ್ನಾಗಿ ಅರ್ತಿದ್ದರಿಂದ ಅವರು ತುಂಬ ಸ್ಪಷ್ಟವಾಗಿ ಒಂದು ದೊಡ್ಡ ಮಟ್ಟದ ದನಿಯನ್ನು ಹೊರಡಿಸಿದರು. ಮಿತ್ರ, ಸುಭಾಷರ ಮಾತುಗಳು ಹೇಗಿರ್ತಿದ್ವು ಅಂತಂದರೆ, ಅವರು ತಮ್ಮ ಭಾಷಣದಲ್ಲಿ ಹೇಳಿದರು, ಒಬ್ಬರನ್ನ ಎತ್ತಿ ಕಟ್ಟಿ ಮತ್ತೊಬ್ಬರನ್ನ ತುಳಿಯೋದೇ ಅವರ ನೀತಿ. ಮುಸ್ಲಿಂನ ಅನಿಸಿಕೆ ಏನು, ಶೂದ್ರರ ಮತವೇನು, ಆ ಜಾತಿಗೆ ಏನನ್ಸುತ್ತೆ, ಈ ಧರ್ಮದವ್ರಿಗೆ ಏನನ್ಸುತ್ತೆ ಅಂತೆಲ್ಲ ಕ್ರಿಪ್ಸ್ ಸಾಹೇಬರು ಕೇಳಬಹುದು. ಆದರೆ ಇದನ್ನು ಕೇಳಲಿಕ್ಕೆ ಅವರು ಯಾರು? ಎಲ್ಲರೊಂದಿಗೆ ಚರ್ಚೆ ಮಾಡಿದ ನಾಟಕ ಮಾಡ್ತಾರೆ. ಕೊನೆಗೆ ಹಿಂದಿ ಜನರಲ್ಲಿ ಏಕತೆ ಇಲ್ಲ ಅಂತ ಗದ್ದಲ ಎಬ್ಬಿಸಿಬಿಡ್ತಾರೆ. ಅವರ ಸದ್ಭಾವನೆಯಿಂದ ನಮ್ಮ ಸ್ವಾತಂತ್ರ್ಯದ ತೃಷೆ ಇಂಗುವುದಿಲ್ಲ. ದೇಶದ 600 ಸಂಸ್ಥಾನಿಕರನ್ನು ಒಡೆಯುವುದರಲ್ಲಿ ಬ್ರಿಟಿಷರು ತುಂಬಾ ಚಾಣಾಕ್ಷರಾಗಿದ್ದಾರೆ. ಅಂತೂ ನಮ್ಮ ಪವಿತ್ರ ಭೂಮಿಯನ್ನು ಅವರು ಇಬ್ಬಾಗ ಮಾಡೋದು ಖಂಡಿತ. ನಮ್ಮಲ್ಲಿ ಐಕ್ಯತೆ ಇಲ್ಲವೆನ್ನುವ ಬ್ರಿಟಿಷರು ತಮ್ಮ ಇತಿಹಾಸ ಓದಿಕೊಳ್ಳಲಿ. ಅಶೋಕನ ಕಾಲದಲ್ಲಿ ನಮ್ಮ ದೇಶ ಅಖಂಡವಾಗಿತ್ತು. ಆಗ ಇಂಗ್ಲೆಂಡ್ ಅನ್ನೋ ದೇಶನೇ ಇರಲಿಲ್ಲ.
ನಿಮ್ಮ ರಾಷ್ಟ್ರಕುಲ ಹಾಗೂ ಲಂಡನ್ ರಾಣಿಯ ಪ್ರತಿಷ್ಠೆಯನ್ನು ಮೆರೆಯಲು ನಮ್ಮ ರಾಷ್ಟ್ರ ಒಡೆಯುವ ದುಷ್ಟ ಸಾಹಸ ಮಾಡಬೇಡಿ, ನಮ್ಮ ಮಂಗಲ ಭೂಮಿಯಲ್ಲಿ ಮತಭೇದ ವಿಷವನ್ನು ಬಿತ್ತಬೇಡಿ ಅಂತ ಚಾಲೆಂಜ್ ಮಾಡಿದರು. ಅವ್ರ ಮಾತಿನಲ್ಲಿದ್ದಂಥ ದಮ್ಮು ನೀವು ಕೇಳಿದರೆ ಬಹಳ ವಿಚಿತ್ರ ಅನ್ಸುತ್ತೆ. ನೀವು ಕೇಳಿ, ಸುಭಾಷ್ ಚಂದ್ರ ಬೋಸರು ಕ್ರಿಪ್ಸ್ನ ಆ ಹೊತ್ತಿನಲ್ಲೇ ಮಾತನಾಡುವಂಥ ಮಾತು, ಇಂಗ್ಲೆಂಡಿನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದರಲ್ಲಿ ಅರ್ಥ ಏನಿದೆ? ಆ ಸಾಮ್ರಾಜ್ಯ ಇಂದೋ ನಾಳೆಯೋ ಭೂಮಿಯ ಮೇಲಿಂದ ಅಳಿದು ಹೋಗೋದು ನಿಶ್ಚಿತ. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಸೋಲ್ತಿದ್ದಾರೆ ಅನ್ನೋ ಕಾರಣಕ್ಕೆ ಈಗಿನ ಯುದ್ಧ ಮುಗಿದೊಡನೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನ ನೀಡುವುದಾಗಿ ಇತ್ತೀಚೆಗೆ ಇಂಗ್ಲೆಂಡಿನ ಸಂಸತ್ತಿನಲ್ಲಿ ಪ್ರಧಾನಮಂತ್ರಿ ಚರ್ಚಿಲ್ ಆಶ್ವಾಸನೆ ನೀಡಿದ್ದಾರೆ. ಆದರೆ ಹಿಂದುಗೂಡಿ ಭಾರತೀಯ ಜನರನ್ನು ರಾಜಕೀಯವಾಗಿ ತುಷ್ಟೀಕರಿಸುವ ಮಾರ್ಗಗಳನ್ನು ಹುಡುಕಲು ಕ್ರಿಪ್ಸ್ರನ್ನು ಭಾರತಕ್ಕೆ ಕಳಿಸಿದ್ದಾರೆ. ಯುದ್ಧ ಮುಗಿದ ತಕ್ಷಣ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀನಿ ಅಂತ ಅಲ್ಲಿ ಹೇಳಿ ಭಾರತೀಯರನ್ನು ಒಡೆಯೋದಕ್ಕೆ ಕ್ರಿಪ್ಸ್ರನ್ನು ಕಳಿಸ್ಕೊಟ್ಟಿದ್ದಾರೆ. ಆದರೆ ಭಾರತ ಡೊಮಿನಿಯನ್ ಸ್ಥಾನವನ್ನು ಒಪ್ಪಿಕೊಳ್ಳುವುದೆಂಬುದು ಭ್ರಮೆ. ಇದೀಗ ಡೊಮಿನಿಯನ್ನ ಪರವಾಗಿ ವಿರೋಧವಾಗಿ ಭಾರತದಲ್ಲಿ ಕಾಣುತ್ತಿರುವ ಅಭಿಪ್ರಾಯ ಭೇದಗಳು ಬ್ರಿಟಿಷ್ ಸರ್ಕಾರದ ಒಡೆದು ಆಳುವ ತಂತ್ರಗಳ ಪರಿಣಾಮ ಅಷ್ಟೇ. ಡೊಮಿನಿಯನ್ ಅಂತ ರೊಟ್ಟಿ ತುಣುಕುಗಳಿಂದ ಭಾರತೀಯರನ್ನು ಸದಾಕಾಲ ತಮ್ಮ ಪರವಾಗಿ ಉಳಿಸಿಕೊಳ್ಳೋದು ಅಸಾಧ್ಯ ಎಂಬುದು ಇಷ್ಟರಲ್ಲಿಯೇ ಚರ್ಚಿಲ್ರಿಗೆ ಮನವರಿಕೆಯಾಗತ್ತೆ. ಈಗಾಗಲೇ ಭೂಗತವಾಗಿ ಹೋಗಿರುವ ಸಾಮ್ರಾಜ್ಯಗಳ ಪಟ್ಟಿಗೆ ಬ್ರಿಟಿಷ್ ಸಾಮ್ರಾಜ್ಯವೂ ಸೇರಲಿದೆ. ಈ ಅವಶೇಷಗಳಿಂದ ಅಖಂಡ ಭಾರತ ಉದಿಸುತ್ತದೆ. ಕ್ರಿಪ್ಸರ ಅಥವಾ ಬೇರಾವ ಬ್ರಿಟಿಷ್ ರಾಜಕಾರಣಿಗಳ ಭೇಟಿಯು ಈ ತಥ್ಯವನ್ನು ವ್ಯತ್ಯಾಸ ಮಾಡಲಾರದು ಅಂತ ಹೇಳಿದರು. ಅವರ ಮಾತಿನಲ್ಲಿರೋ ದಮ್ಮನ್ನು ಗಮನಿಸಿ. ಆ ತಾಕತ್ ಹೆಂಗಿತ್ತು ಅಂತಂದ್ರೆ, ಕ್ರಿಪ್ಸನ ಬರುವು, ಅವನು ಯಾಕೆ ಬರ್ತಾನೆ, ಅವನು ಮುಂದೆ ಏನು ಮಾಡ್ತಾನೆ, ಹಿಂದೆ ಏನಾಗಿದೆ ಎನ್ನುವಂಥ ಒಟ್ಟಾರೆ ವಿಚಾರವನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಸ್ಪಷ್ಟವಾಗಿ ಮಾಡ್ತಿದ್ರು. ನಮ್ಮ ದೇಶದ ಪ್ರಾಬ್ಲಮ್ ಅವತ್ತೇನಿತ್ತು ಅಂತಂದ್ರೆ, ಜಾಗತಿಕ ಮಟ್ಟದ ಚರ್ಚೆ ಯಾರು ಮಾಡ್ತಾನೆ ಇರಲಿಲ್ಲ. ಮಹಾತ್ಮ ಗಾಂಧೀಜಿ ಚರಕ ತಿರುಗಿಸಿ ಅಂದ್ರೆ ಚರಕ ತಿರುಗಿಸ್ತಿದ್ರು, ಅವರು ಉಪ್ಪು ತಯಾರಿಕೆ ಮಾಡಿ ಅಂದ್ರೆ ಉಪ್ಪು ತಯಾರಿಕೆ ಮಾಡ್ತಿದ್ರು, ಅವ್ರು ಅಸಹಕಾರ ಮಾಡಿ ಅಂದ್ರೆ ಅಸಹಕಾರ ಮಾಡ್ತಾ ಇದ್ರು. ಯಾಕೆ ಮಾಡಬೇಕು, ಜಗತ್ನಲ್ಲಿ ಏನು ನಡೀತಾ ಇದೆ, ಬ್ರಿಟಿಷರ ನಿಜವಾದ ಸ್ಟ್ರೆಂತ್ ಏನು, ಇದ್ಯಾವುದೂ ಗೊತ್ತಿರಲಿಲ್ಲ. ಆವತ್ತಿನ ದಿನಗಳಲ್ಲಿ ಸುಭಾಷ್ ಚಂದ್ರ ಬೋಸರ ಪಾಲಿಗೆ ರೇಡಿಯೋ, ಸೋಷಿಯಲ್ ಮೀಡಿಯಾ ತರ ಅವ್ರು ಜಗತ್ನಲ್ಲಿದ್ದ ಎಲ್ಲವನ್ನೂ ಜನರ ಮುಂದೆ ಹೆಂಗ್ ಬಿಚ್ಚಿಡ್ತಿದ್ರು ಅಂತಂದ್ರೆ, ಕಾಂಗ್ರೆಸ್ಸಿಗೆ ಜನರು ಕೇಳುವ ಪ್ರಶ್ನೆಗೆ ಉತ್ತರ ಕೊಡೋದು ಅನಿವಾರ್ಯ ಆಗ್ಬಿಡ್ತು. ಕಾಂಗ್ರೆಸ್ಸು ತುಂಬಾ ಬಲವಾಗಿ ಬದುಕಿರೋದು ಯಾವಾಗ ಗೊತ್ತಾ? ಜನರು ಪ್ರಶ್ನೆ ಕೇಳದೇ ಇರುವಾಗಲೇ. ಅದಕ್ಕೆ ಕಾಂಗ್ರೆಸ್ ಜನರಿಗೆ ಎಜುಕೇಶನ್ ಯಾವತ್ತೂ ಕೊಡಲಿಲ್ಲ. ಕಾಂಗ್ರೆಸ್ ಜನರನ್ನ ಅಧ್ಯಯನದಲ್ಲಿ ಮುಂದಕ್ಕೆ ತರುವಂತ, ಅವ್ರನ್ನ ಪ್ರಜ್ಞಾವಂತರನ್ನಾಗಿ ಮಾಡೋ ಪ್ರಯತ್ನ ಮಾಡಲೇ ಇಲ್ಲ. ಯಾಕೆ ಅಂತಂದ್ರೆ, ಎಷ್ಟು ದಿನ ಜನ ದಡ್ಡರಾಗಿರ್ತಾರೋ ಅಲ್ಲಿವರೆಗೂ ಇವ್ರ ಆಡಳಿತ ನಿರಾತಂಕವಾಗಿ ನಡೀತಿರುತ್ತೆ ಅಂತ ಸುಭಾಷರು ಜನರನ್ನ ಜಾಗೃತಿಯ ಕಡೆ ಕರ್ಕೊಂಡು ಬಂದರು. ಆಗ ಕೇಳುವ ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಪ್ರಶ್ನೆ ಎಷ್ಟು ಜೋರಾಗಿರ್ತಿತ್ತು ಅಂತಂದ್ರೆ, ಸ್ವತಃ ಸುಭಾಷ್ ಚಂದ್ರ ಬೋಸರು ಈಗ ಹೇಳಿದ್ರಿಂದಾಗಿ ಗಾಂಧೀಜಿಯವ್ರ ಮೇಲೆ ಎಷ್ಟು ಪ್ರಭಾವ ಆಗ್ಬಿಟ್ಟಿತ್ತು ಅಂತಂದ್ರೆ, ಕ್ರಿಪ್ಸ್ನ ಸಂಧಾನಕ್ಕೆ ಗಾಂಧೀಜಿ ಅನಿವಾರ್ಯವಾಗಿ ವಿರೋಧಿಸಬೇಕಾಗಿರುವಂತ ಹಂತಕ್ಕೆ ಬಂದ್ಬಿಟ್ಟಿದ್ರು. ಈ ಗಾಂಧೀಜಿ ಎಲ್ಲರ ಹತ್ರನೂ ಈ ಮಾತನ್ನು ಹೇಳ್ಕೊಂಡಿರಲಿಲ್ಲ, ಆದರೆ ವಿರೋಧ ಅಂತೂ ತುಂಬಾ ಜೋರಾಗಿತ್ತು. ಲೂಯಿ ಫಿಶರ್ ಒಬ್ಬ ಅಮೆರಿಕನ್ ಪತ್ರಕರ್ತ ಗಾಂಧೀಜಿಯವರನ್ನ ಇಂಟರ್ವ್ಯೂ ಮಾಡ್ತಾ ಇದೇ ಹೊತ್ತಿನಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಆತ ಕೇಳ್ತಾನೆ, ಯಾವ ಮನುಷ್ಯ ಫ್ಯಾಸಿಸ್ಟರ ಆಶ್ರಯ ಪಡಿತಾನೋ ಅಂಥವನ ಬಗ್ಗೆ ನಿಮ್ಗೆ ಯಾಕೆ ಇಷ್ಟು ಪ್ರೀತಿ? ಸುಭಾಷ್ ಚಂದ್ರ ಬೋಸರ ಬಗ್ಗೆ. ಗಾಂಧೀಜಿ ಸುಭಾಷ್ ಚಂದ್ರ ಬೋಸರನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ, ಅದು ಈ ಹೊತ್ತಲ್ಲಿ ಮಾಡ್ತಾ ಇರುವಂತ ಕೆಲಸಗಳ ಕುರಿತಂತೆ ಅಪಾರವಾದ ಗೌರವವನ್ನು ತಾಳಿದ್ದಾರೆ ಅಂತ ಸರ್ದಾರ್ ಪಟೇಲ್ರು, ನೆಹರು, ಆಚಾರ್ಯ ಕೃಪಲಾನಿ, ಮೌಲಾನಾ ಆಜಾದ್ ಪ್ರತಿಯೊಬ್ಬರಿಗೂ ಕೋಪ ಇತ್ತು ಗಾಂಧೀಜಿಯವರ ಮೇಲೆ. ಅಂತ ಹೊತ್ತಿನಲ್ಲಿ ಲೂಯಿ ಫಿಶರ್ ಗಾಂಧೀಜಿಯವರಿಗೆ ಈ ಮಾತನ್ನು ಕೇಳ್ತಾನೆ, ಯಾಕೆ ಇಷ್ಟೊಂದು ಪ್ರೀತಿ? ಗಾಂಧೀಜಿ ಹೇಳೋ ಮಾತನ್ನು ರೆಕಾರ್ಡ್ ಮಾಡಿದ್ದಾರೆ. ಏನ್ ಹೇಳ್ತಾರೆ ಗೊತ್ತಾ? ಬಿಕಾಸ್ ಐ ರಿಗಾರ್ಡ್ ಸುಭಾಷ್ ಬೋಸ್ ಈಸ್ ಅ ಪೇಟ್ರಿಯಟ್ ಆಫ್ ಪೇಟ್ರಿಯಟ್ಸ್. ನಾನು ಸುಭಾಷನನ್ನ ಅತ್ಯಂತ ಶ್ರೇಷ್ಠ ದೇಶಭಕ್ತರಲ್ಲಿ ದೇಶಭಕ್ತ ಅಂತ ಕರಿತೇನೆ. ಅವರ ಹಾದಿ ಭಿನ್ನವಾಗಿರಬಹುದು, ತಪ್ಪಿರಲಬಹುದು. ನಾನು ಅದನ್ನು ಸಾಕಷ್ಟು ಸಲ ವಿರೋಧಿಸಿದ್ದೀನಿ, ಆದರೆ ಅವರನ್ನು ಗೌರವಿಸ್ತೀನಿ ಅಂತ. ಆಗ ಆತ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಕೊನೆಗೊಂದು ಪ್ರಶ್ನೆ ಕೇಳ್ತಾನೆ. ನೀವು ಇದ್ದಕ್ಕಿದ್ದಂತೆ ಗಾಂಧೀಜಿಯಾಗ ಅನೌನ್ಸ್ ಮಾಡಿರ್ತಾರಲ್ಲ, ಕ್ವಿಟ್ ಇಂಡಿಯಾ ಅಂತ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ. ಮಿತ್ರ, ಗಾಂಧೀಜಿ ಈ ದನಿಯಲ್ಲಿ ಯಾವತ್ತೂ ಮಾತಾಡಿರಲಿಲ್ಲ. ಅವ್ರು ತುಂಬ ನಿಧಾನವಾಗಿ ಮಾತನಾಡಿದವರು. ಗಾಂಧೀಜಿ ಕಸ್ತೂರ್ಬಾ ಹತ್ರ ಮಾತಾಡ್ತಾ, ಕಸ್ತೂರ್ಬಾ ಅಂಗಾಲನ್ನು ತಿಕ್ತಾ ಕೂತಿರುವಾಗ ಹೇಳಿದ್ರಂತೆ, ಬಾ ಜನಾಂದೋಲನಕ್ಕೆ ಕರೆ ನೀಡಿ ಅಂತ 2 ವರ್ಷಗಳ ಹಿಂದೆ ಸುಭಾಷ ಇದೇ ಆಶ್ರಮದ ಬಾಗಿಲಲ್ಲಿ ನಿಂತ್ಕೊಂಡು ಕೇಳ್ಕೊಂಡಿದ್ದ. ಅವತ್ತು ನಾನು ಒಪ್ಕೊಂಡಿರಲಿಲ್ಲ, ಆದರೆ ಇವತ್ತು ಒಪ್ಪಿಕೊಳ್ಳುವ ಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳಿದ್ರಂತೆ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಇದು ಅಹಿಂಸೆಯ ದನಿಯಾಗಿರಲಿಲ್ಲ, ಇದು ಹಿಂಸೆಯ ದನಿಯೇ ಆಗಿತ್ತು. ಆ ಮಾತನ್ನು ಎಷ್ಟು ಜೋರಾಗಿ ಹೇಳಿದ್ರು ಅಂದ್ರೆ, ಅದ್ರ ಜೊತೆಗೆ ಮಹಾತ್ಮ ಗಾಂಧೀಜಿ ಒಂದು ಸಾಲನ್ನು ಸೇರಿಸಿದ್ರು, ಮಾಡು ಇಲ್ಲವೇ ಮಡಿ.
ಲೂಯಿ ಫಿಶರ್ ಕೇಳ್ತಾನೆ, ಬಹಳ ಚೆನ್ನಾಗಿದೆ, ಭಾರತದಿಂದ ತೊಲಗಿ ಅನ್ನುವಂಥ ಈ ಘೋಷಣೆಯ ಕುರಿತಂತೆ ನೀವು ಯಾಕೆ ಇಷ್ಟು ಉದ್ವಿಗ್ನರಾಗಿದ್ದೀರಿ? ಮಹಾತ್ಮ ಗಾಂಧೀಜಿ ಉತ್ತರ ಏನು ಗೊತ್ತಾ? ಯು ವಿಲ್ ಬಿ ಶಾಕ್ಡ್ ಇಫ್ ಐ ಸೇ. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಗೋ ಅಂಡ್ ಆಸ್ಕ್ ಬೋಸ್. ನನ್ನನ್ನು ಯಾಕೆ ಕೇಳ್ತೀಯ? ಬೋಸನ್ ಕೇಳು. ಆತ ಎಷ್ಟು ಆಕ್ರಮಣಕಾರಿಯಾಗಿದ್ದಾನೆ ಅಂತಂದ್ರೆ ಈ ದೇಶದ ಜನರನ್ನು ಜಾಗೃತಿ ತಂದಿದ್ದಾನೆ ಅಂತ ಅರ್ಥ. ಅವ್ರಿದನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ, ಬಟ್ ಅವ್ರು ಹೇಳಿದ ಒಂದೇ ಒಂದು ಸಾಲು, ಯಾಕಿಷ್ಟು ಅರ್ಜೆಂಟ್ ಅಲ್ಲಿ ಕ್ವಿಟ್ ಇಂಡಿಯಾ ಅಂತ ಘೋಷಣೆ ಕೊಡ್ತಿದ್ದೀರಿ, ಯಾಕಿಷ್ಟು ಅರ್ಜೆನ್ಸಿ ಇದೆ ನಿಮಗೆ ಅಂತ ಕೇಳಿದ್ರೆ, ಗೋ ಅಂಡ್ ಆಸ್ಕ್ ಬೋಸ್. ಬೋಸ್ ಯಾವ ತರ ಈ ದೇಶದ ಜನರನ್ನು ತಯಾರು ಮಾಡ್ತಿದ್ದಾನೆ ಅಂತಂದ್ರೆ ಈ ದೇಶದೊಳಗೆ ತಂತಾನೆ ಒಂದು ದಂಗೆ ಹುಟ್ಕೊಳ್ಳುತ್ತೆ. ಆ ದಂಗೆ ಹೇಗಾಗ್ಬಿಡುತ್ತೆ ಅಂತಂದ್ರೆ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ನಾವು ಜನಾಂದೋಲನ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದ್ದೀವಿ. ಬ್ರಿಟಿಷರನ್ನ ನಂಬೋ ಸ್ಥಿತಿಯಲ್ಲಿ ಈ ದೇಶದ ಜನ ಈಗಿಲ್ಲ. ಹೀಗಾಗಿಯೇ ಆ ದೇಶದ ಜನರ ಶಕ್ತಿಯನ್ನು ಬಳಸ್ಕೋಬೇಕು. ಎಷ್ಟು ದಿನ ಅಂತ ಕಾಯಬೇಕು ಸ್ವಾತಂತ್ರ್ಯಕ್ಕೋಸ್ಕರ ಅಂತ ಮಹಾತ್ಮ ಗಾಂಧೀಜಿ ಫ್ರಸ್ಟ್ರೇಟ್ ಆಗಿದ್ರಲ್ಲ. ಮಹಾತ್ಮನ ಶಾಂತಿಯನ್ನೇ ಬಯಸುವ ಮಹಾತ್ಮನ ಹೃದಯದೊಳಗೂ ಕ್ರಾಂತಿಯ ಜ್ವಾಲೆಯ ಕಿಡಿಯನ್ನು ಹೊತ್ತಿಸಿದ್ದು ಸುಭಾಷ್ ಚಂದ್ರ ಬೋಸ್ರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಮಿತ್ರೆ, ಮತ್ತೆ ನಾಳೆ ಭೇಟಿಯಾಗ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.